ಹೇಳ್ತಾರೆ ರೊಬೋಟ್ಸ್ ಬರೋದು ಕಷ್ಟ ಕೂಡಿದ ಗಿಡದಲ್ಲಿ ಅಂತ. ಅದಕ್ಕೆ ನೋಡಿ ಈಗ ಇಲ್ಲಿ ಓಪನ್ ಮಾಡ್ಕೊಬಿಟ್ಟಿದ್ದೀವಿ, ಲೈಟಾಗಿ ಓಪನ್ ಮಾಡ್ಕೊಬಿಟ್ಟಿದ್ದೀವಿ. ರಾಕ್ ಫಾಸ್ಫೇಟ್ ಮತ್ತು ಯೂಮಿಕ್ ಆಸಿಡ್ ಮತ್ತು ಫೆರಿಡೋನ್ ಅಂತ ಬರುತ್ತೆ, ಅದು ಹಾಕ್ಬಿಟ್ಟು ನೀವು ಹಾಕಿ. ಈಗ ಇಲ್ಲಿ ನೋಡಿ, ಇಲ್ಲಿ ನೀರು ನೋಡಿ 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 ಎಲ್ಲ ಕೊಳೆ ಹಿಡ್ದಿರೋದು ನೋಡಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ನಾವು ಮೆಣಸಿನ ಬಳ್ಳಿ ವೈರಸ್ ಇರೋದೆಲ್ಲ ಕಿತ್ತೆಸ್ತಿದ್ವಿ. ಅದಕ್ಕೆ ಈಗಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ನೋಡಿ ಡೆವಲಪ್ಮೆಂಟ್ ಮಿರಾಕಲ್ ಗ್ರೋ ಆಗ್ತಾ ಇದ್ದೀವಿ. ಕ್ಯಾಲ್ಸಿಯಂ ಗ್ರ್ಯಾನ್ಯೂಲ್ಸ್ ಇದು ಹಾಕ್ಬಿಟ್ಟು ಕ್ಲೀನಾಗಿ ಮಣ್ಣೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಒಳ್ಳೆ ಮಳೆ ಬರ್ತಾ ಇದೆ, ನೆಕ್ಸ್ಟ್ ವೀಕು ಒಳ್ಳೆ ಮಳೆ ಇದೆ. ಮತ್ತು ಇದೇ ಥರ ಮಳೆ ಬರ್ತಾ ಇದ್ದರೆ ಬೆಸ್ಟ್ ಏನಂತಂದರೆ ನಿಮ್ಮ ಅಡಿಕೆ ಗಿಡ ಎರಡು ನೀರೆಲ್ಲ ನಡೋದೆಲ್ಲ ಭಾರಿ ಬೆಸ್ಟ್ ಆಗ್ಬಿಡುತ್ತೆ. ಇನ್ ಕೇಸ್ ಮಳೆ ಹೋದ್ರೆ ನಮಗೆ ಸ್ಪಾಟ್ ಜೆಟ್ ಇದೆ, ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಮಳೆಗಾಲ ಬರೋ ತನಕ ನಿಮಗೆ ಆಲ್ಮೋಸ್ಟ್ ಬೇರೆ ಹಿಡಿದು ಬಿಟ್ಟಿರುತ್ತೆ. ಈಗ ಬೆಸ್ಟ್ ಟೈಮು. ಹೋಗಿ ಗಿಡ ಹುಡ್ಕೊಂಡು ಹೋಗೋದು ಭಾರಿ ಕಷ್ಟ. ಅದು ಸ್ವಲ್ಪ ಅಡಿಕೆದಲ್ಲಿ ನಿಜವಾಗ್ಲೂ ಸ್ವಲ್ಪ ಈಸಿ ಆಗುತ್ತೆ, ಯಾಕೆ ಮರ ಕಾಣಿಸುತ್ತೆ, ಅದರಿಂದ ಹೋಗ್ಬೋದು. ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಮರ ಎಲ್ಲ ಸತ್ತೋಗಿದೆಲ್ಲ ಕಟ್ ಮಾಡಿಬಿಟ್ಟು ಬೀಳ್ಸಿದ್ವಿ ಕೆಳಗೆ. ಈಗ ನೋಡಿ ಈಗ ನಾವು ಹೋಗಿ ಹಾಕೊಂಡ್ಬರ್ತಾಯಿದ್ವಿ. ಬೆಸ್ಟ್ ಟೈಮ್ ಅಂತ ಹೇಳ್ಬೋದು, ಯಾಕಂದ್ರೆ ಮಳೆ ಬರ್ತಾನೆ ಇದೆ ರೆಗ್ಯುಲರು. ಇನ್ನು ಅಟ್ಲೀಸ್ಟ್ ತಿಂಗಳಿಗೆ ಒಂದು 2 ಮಳೆ ಅಂತ ಇದ್ದೇ ಇರುತ್ತೆ. ಮಳೆಗಾಲ ಸ್ಟಾರ್ಟ್ ಆಗಬೇಕಾದ್ರೆ ಇದಕ್ಕೊಂದು ಗೊಬ್ಬರ ಬಿದ್ದಿರುತ್ತೆ. ಮತ್ತು ಏನು ಕೆಲಸ ಮಾಡ್ತೀವಿ ಅದಕ್ಕೆ ಈ ಕೆಲಸ ಆಗುತ್ತೆ, ಫಾಸ್ಟ್ ಗ್ರೋತ್ ಆಗುತ್ತೆ. ಮಳೆಗಾಲದಲ್ಲಿ ನಟ್ರೆ ಸಿಕ್ಕಾಪಟ್ಟೆ ಮಳೆ ಇರುತ್ತೆ, ಡೆವಲಪ್ ಆಗೋದು ಕಷ್ಟ ಆಗುತ್ತೆ. ಈಗ ಹಾಕಿದ್ರೆ ಮಳೆಗಾಲಕ್ಕೆ ಡೆವಲಪ್ ಎಲ್ಲ ಹೇಳ್ತಾರೆ ರೊಬೋಟ್ಸ್ ಬರೋದು ಕಷ್ಟ ಕೂಡಿದ ಗಿಡದಲ್ಲಿ ಅಂತ. ಅದಕ್ಕೆ ನೋಡಿ ಈಗ ಇಲ್ಲಿ ಓಪನ್ ಮಾಡ್ಕೊಬಿಟ್ಟಿದ್ದೀವಿ, ಲೈಟಾಗಿ ಓಪನ್ ಮಾಡ್ಕೊಬಿಟ್ಟಿದ್ದೀವಿ ಫಸ್ಟು. ಮತ್ತೇನಂತಂದರೆ ನೀವು ಮಣ್ಣು ಮಾತ್ರ ದೂರದಿಂದ ತಗೊಳ್ಳಿ, ದೂರದಿಂದ ತೆಗೆದುಬಿಟ್ಟು ಹಾಕಿ. ಈ ಸೇಮ್ ತೆಗ್ದಿರೋ ಮಣ್ಣು ಹಾಕೋಬೇಡಿ. ದೂರದ ಮಣ್ಣು ಅಂತ ನಿಮಗೆ ಬಿಸಿಲಲ್ಲಿ ಒಳ್ಳೆ ಎಕ್ಸ್ಪೋಸ್ ಆಗಿರ್ಬೇಕು ಅಂತ ಮಣ್ಣು ತಗೊಳ್ಳಿ. ಈಗ ನೋಡಿ ಇಲ್ಲಿ ಹಾಕ್ತಾ ಇದ್ದೀವಿ. ಇದ್ರೆ ರಾಕ್ ಫಾಸ್ಫೇಟ್ ಮತ್ತು ಯೂಮಿಕ್ ಆಸಿಡ್ ಫೆರಿಡೋನ್ ಅಂತ ಬರುತ್ತೆ, ಅದು ಹಾಕ್ಬಿಟ್ಟು ನೀವು ಹಾಕಿ ಆಗುತ್ತೆ ಬೆಸ್ಟು. ಇದು ನೋಡಿ ರೂಟ್ ಎಲ್ಲ ನೋಡಿ ಹೆಂಗೆ ಬಂದಿದೆ, ನೈಸ್. ಇಲ್ಲಿ ನೋಡಿ ಹಾಕ್ತಾ ಇದ್ದೀವಿ. ಬಿಟ್ಟು ಗೂಟ ಕೊಟ್ಬಿಟ್ಟು ದರ್ ಕಟ್ಬಿಡಿ. ಬನ್ನಿ ನಾವು ಈಗ ಇದು ನೋಡಿ ಇಲ್ಲೊಂದು ಹೋಗಿತ್ತು, ಅದಕ್ಕೆ ಅಲ್ಲಿ ನಡ್ತಾ ಇದ್ದೀವಿ. ಇದೇ ನೀವು ನೋಡ್ಬೋದು ನೋಡಿ, ಇಲ್ಲಿ ನೋಡಿ ಸುಳಿ ಹೋಗಿದೆ ಇದು ನೋಡಿ, ಇಲ್ಲಿ ಸುಳಿ ಹೋಗಿದೆ. ಇಲ್ಲಿ ಯಾಕೆ ಈ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಮೇಲ್ಗಡೆ ಜಿಂಕ್ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಇದೆಯಲ್ಲ ಅದು ಕ್ಲೀನಾಗಿ ಅನ್ಇವನ್ ಆಗಿ ಬರುತ್ತೆ. ಹಾಗೇನಾಗುತ್ತೆ ಮಳೆಗಾಲದಲ್ಲಿ ನೀರು ಬಿದ್ದಾಗ ಅಲ್ಲಿ ಸ್ಟೋರೇಜ್ ಆಗ್ಬಿಟ್ಟು ಅಲ್ಲಿಂದ ಕೊಳೆ ರೋಗ ಆಗ್ಬಿಟ್ಟು ಅದು ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬರೀ ತೆಗೆದು ನೋಡೋಣ ಇದ್ರೊಳಗೆ ಏನಿದೆ ಅಂತ. ತೆಗೋಣ ಈಗ, ತೆಗೆದು ನೋಡೋಣ ಈಗ. ಎಲ್ಲ ಕೊಳೆ ರೋಗ ನೋಡಿ. ಈಗ ಇಲ್ಲಿ ನೋಡಿ, ಇಲ್ಲಿ ನೀರು ನೋಡಿ ನೋಡಿ ನೀರು ನೋಡಿ ಹಿಂಗೆ ನೋಡಿ ಎಲ್ಲ ಕೊಳೆ ಹಿಡ್ದಿರೋದು. ವಾಸನೆ ಅಂದರೆ ಇದು ನೋಡಿ, ಇದೆಲ್ಲ ಕೊಳೆ ರೋಗ ಇದೆಲ್ಲ ಬಂದಿರೋದು ನೋಡಿ. ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನೋಡಿ ಈ ಮೇಲ್ಗಡೆಯಿಂದ ಸುಳಿಲಿ ಏನಾಗಿದೆ ನೀರು ನಿಂತ್ಕೊಂಡ್ಬಿಟ್ಟು ಫೈಟ್ ಆಫ್ ಸ್ಟಾರ್ಟ್ ಆಗಿರೋದು. ಇದು ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾಕ್ಬೇಕು. ಈಗ ಬನ್ನಿ ನೋಡಿದ್ರಲ್ಲ ಎಷ್ಟು ಪ್ರಾಬ್ಲಮ್ ಅಂತ ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಕೊಳೆ ಸತ್ತ ಇರೋದು ನೋಡಿ. ನೀರು ನೋಡಿ ಹಿಂಗಿದೆ ಇದ್ರೊಳಗೆ ನೋಡಿ, ನೀರು ನೋಡಿ ಕೊಳೆದು ಫುಲ್ ನೀರು. ಟಯರ್ಡ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದೆ. ಬಿಸಿಲು ಹಾಗೆ ಇದೆ ಮಾತ್ರ, ಮಳೆ ಬಂದಂಗೆ ಆಗ್ತಾಯಿದೆ, ಆ ಥರ ಫೀಲ್ ಆಗ್ತಾಯಿದೆ ಮಾತ್ರ. ಓ ಮೈ ಗಾಡ್, ಇವತ್ತು ಮಳೆ ಬಂದರೆ ಸಾಕು ನೋಡಿ. ವೀಕ್ಷಣೆ ಬಂದುಬಿಡೋದು ಅಂದಿದೆ ನೋಡಿ, ಕತ್ತಿಯೆಲ್ಲ ಹಿಡ್ಕೊಂಡ್ಬಿಟ್ಟಿದ್ರು ಅವಳು. ಏನಂತಂದರೆ ಸಾಲಿ ಹುಡ್ಕೊಂಡು ಹೋಗೋದಿಲ್ಲ ಭಾರಿ ಕಷ್ಟ. ಅದು ರೊಬೋಟ್ಸ್ದೊಳಗೆ ಒಳಗೆ ಹೋಗಬೇಕಾದ್ರೆ ಸುಸ್ತಾಗ್ಬಿಡುತ್ತೆ ಮಾತ್ರ, ಅಷ್ಟು ಹುಡುಕಿ. ಬನ್ನಿ ಈಗ ಆಗ್ತಾಯಿದೆ ನೋಡ್ಬೋದಲ್ಲ, ಕ್ಲೌಡು ಇದೆ, ಹೇಳೋಕ್ಕಲ್ಲ. ಮಳೆ ಬಂದರೆ ಬಂತು. ಹೋಗೋಣ ಮನೆಗೆ. ಇವತ್ತಂತ ಫುಲ್ ಟಯರ್ಡ್ ಆಗ್ಬಿಡ್ತು ಮಾತ್ರ. ದಿನ ಒಳ್ಳೆ ಮಳೆ ಬಂದಿರೋ ಚೆನ್ನಾಗಿತ್ತು. ನೋಡಿ ಹುಲ್ಲೆಲ್ಲ ಹೆಂಗೆ ಬಂದಿದೆ ಅಂತ. ಇಲ್ಲಿ ಬೇಕು ಒಂದೊಳ್ಳೆ ಮೆಣಸಿಗೆ ಒಂದು ಸ್ಪ್ರೇ ಹೊಡಿಬೇಕೀಗ. ಬನ್ನಿ ಈಗ ಊಟ ಮಾಡ್ಕೊಂಡು ಹೋಗೋಣ. ಏನು ಸ್ಪೆಷಲ್ ಆಯಿತು? ರಾಗಿ ಮುದ್ದೆ. ಬನ್ನಿ ನೋಡಿ, ಗಿಡ ಹಾಕಿದ್ಕೋ ಒಂದು ಒಳ್ಳೆ ಮಳೆ ಬರ್ತಾಯಿದೆ ಈಗ. ನೈಸ್. ಮತ್ತು ಗಿಡ ಹಾಕಿದ್ದಕ್ಕೆ ಮಳೆ ಬಂದರೆ ಭಾರಿ ಒಳ್ಳೆಯದು. ನಾನು ಯಾಕೆ ಈಗ ನೆಟ್ಟಿದ್ದು ಅಂತಂದರೆ ಈಗ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಅಂತ ಫುಲ್ ಬೇರೆ ಹಿಡಿದು ಗಿಡ ಜಾಸ್ತಿ ಚೆನ್ನಾಗಿ ಬೇರೆ ಹಿಡಿದು ಭಾರಿ ಚೆನ್ನಾಗಿ ಬಂದಿರುತ್ತೆ. ಬನ್ನಿ ಈಗ ನಾವು ಮಕ್ಕಳೆಲ್ಲ ಕೂತ್ಕೊಂಡು ಫಿಲಮ್ ನೋಡ್ತಾ ಇದ್ದೀವಿ ನೋಡಿ.
ನೋಡಿ ಗುಡ್ ಮಾರ್ನಿಂಗ್. ಬನ್ನಿ ಈಗ ಹೋಗ್ಬಿಟ್ಟು ಅಡಿಕೆ ಗಿಡ ತೊಗೊಂಡೋಗ್ಬೇಕು. ಅಡಿಕೆ ಗಿಡ ನಡ್ತಾ ಇದ್ದೀವಿ. ನಿನ್ನೆ ನೋಡಿದಂಗೆ ಕಂಟಿನ್ಯೂಷನ್ಸ್ ಇದೆ ಸಿಕ್ಕಾಪಟ್ಟೆ. ಮತ್ತು ಜಾಸ್ತಿ ಕೆಲಸ ಇರೋದು ಅಷ್ಟೇ. ಏನಂತಂದರೆ ಮಳೆ ಬರ್ತಿರೋದ್ರಿಂದ ಈ ಕೆಲಸ ಎಲ್ಲ ಸಿಕ್ಕಾಪಟ್ಟೆ ಪ್ರೋಗ್ರೆಸ್ ಆಗಿದೆ ಅಷ್ಟೇ. ಇಲ್ಲಾಂತಂದರೆ ಈ ಮಳೆ ಬಂದಿರಲಿಲ್ಲ ಅಂತಂದರೆ ಇನ್ನೊಂದು 2 ತಿಂಗಳು ಮುಂದೆ ಹೋಗಿರೋದು. ಯಾಕಂದರೆ ಕಂಟಿನ್ಯೂಸ್ ನೆನ್ನೆ ನೋಡಿದ್ರಿ ಅಡಿಕೆ ಹಾಕಿದ್ಮೇಲೆ ಮಳೆ ಬಂದಿದೆ. ಈಗ ಹಾಗೆ ಆಗ್ತಾಯಿದೆ ಕೆಲಸ ಎಲ್ಲ. ಬೆಳಿಗ್ಗಂತೂ ಒಳ್ಳೆ ಬಿಸಿಲಿದೆ, ಮಧ್ಯಾಹ್ನ ಮೇಲೆ ಮಳೆ ಬರ್ತಾ ಇದೆ. ಗುಡ್ ಸೈನು. ಈಗ ಸ್ವಲ್ಪ ದಿನದಲ್ಲಿ ನೋಡ್ತೀರಾ ಕಾಫಿ ಸ್ಪ್ರೇ ನೋಡ್ತೀರಾ, ಮೆಣಸು ಸ್ಪ್ರೇ ನೋಡ್ತೀರಾ. ಇಷ್ಟು ಮಳೆ ಬಂದರೂ ಟ್ರ್ಯಾಕ್ಟ್ರು ಕೆರೆಯಿಂದ ತೆಗ್ದಿಲ್ಲ. ನಮ್ಮ ಫಸ್ಟ್ ಗಾಡಿ ಇದು ನೋಡಿ, ಒಂದೇ ಸ್ಟಾರ್ಟ್ ಆಗ್ಬಿಡುತ್ತೆ. 96 ಮಾಡಲು. ಇದು ನೆನಪಿದೆ. ಇದು ಮಂಗಳೂರಲ್ಲಿ ಹೋಗಿ ನಾವು ತೊಗೊಂಡಿದ್ದು ಮಂಡವಿ ಶೋರೂಮಲ್ಲಿ. ಫಸ್ಟ್ ಗಾಡಿ ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಎಷ್ಟು ಖುಷಿಯಾಗಿ. ನಾವಂತೂ 3rd ಸ್ಟ್ಯಾಂಡರ್ಡ್ ಅನಿಸಿದೆ, ಮೋಸ್ಟ್ ಪ್ರಾಬ್ಲಿ ಸೆಕೆಂಡ್ or 3rd ಸ್ಟ್ಯಾಂಡರ್ಡ್. ಒಂದು 300 ಗಿಡ ತಂದಿದ್ರೆ ಏನು ಮಾಡ್ತೀವಿ, 300 ಗಿಡ ಇದೇ ವರ್ಷಕ್ಕೆ ಹಾಕೋದು ಅಂತಲ್ಲ, ನಾವು ಅದನ್ನ ನೆಕ್ಸ್ಟ್ ವರ್ಷಕ್ಕೂ ಹಾಕೋಕ್ಕೆ ಬೇಕಾಗುತ್ತೆ. ಅದಕ್ಕೆ ಏನಂತಂದರೆ ಒಂದು ನೋಡಿ ಇಲ್ಲಿ ಪಾತಿ ಥರ ಮಾಡಿಬಿಟ್ಟು ಇಲ್ಲಿ ಇಟ್ಬಿಟ್ಟು ತೋಟದೊಳಗೆ ಇಟ್ಬಿಡ್ತೀವಿ. ಆಗೇನಾಗುತ್ತೆ ಅಂತಂದರೆ ನಿಮಗೆ ನೀರು ಹೊಡಿಬೇಕಾದ್ರಾಗಲಿ, ಗೊಬ್ಬರ ಹಾಕ್ಬೇಕಾದ್ರಾಗಲಿ, ಸ್ಪ್ರೇ ಮಾಡಬೇಕಾದ್ರೆ ಅದಕ್ಕೆ ಮಾಡ್ತಾಯಿರ್ತೀವಿ. ಆಗಿದ್ದು ಕರೆಕ್ಟಾಗಿ ಅದು ಗ್ರೋತು ಚೆನ್ನಾಗಿರುತ್ತೆ. ಸಪ್ರೇಟಾಗಿ ಇಟ್ಟು ಮಾಡಿದ್ರೆ ಆ ಟೈಮಲ್ಲಿ ನಮ್ಗೆ ಆಗೋಲ್ಲ. ಅಂದರೆ ನರ್ಸರಿ ಮಾಡೋರಿಗೆ ಕರೆಕ್ಟಾಗಿ ಮಾಡ್ತಾರೆ ಅವ್ರು ಹೋಗಿ. ನಾವು ಈಗ ಪ್ಲಾಂಟೇಷನಲ್ಲಿ ಬ್ಯುಸಿಯಾಗಿರೋದ್ರಿಂದ ಇಲ್ಲೇ ಇಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಗೊಬ್ಬರ ಕೊಡೋ ಟೈಮ್ ಗೊಬ್ಬರ ಕೊಡ್ಬೋದು, ಅಡಿಕೆ ಸ್ಪ್ರೇಗೆ, ಕಾಫಿ ಸ್ಪ್ರೇಗೆ ಎಲ್ಲರಿಗೂ ಕೊಟ್ಬಿಟ್ಟು ಮಾಡ್ಬೋದು. ಅದಕ್ಕೆ ಈಗ ಏನಂತಂದರೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಮರಳು ಹಾಕ್ತಾಯಿದ್ದೀವಿ. ಮರಳು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಅಲ್ಲಿ ಇಟ್ಬಿಟ್ರೆ ನಿಮಗೆ ನೆಕ್ಸ್ಟ್ ಕೀಳೋಕ್ಕೆಲ್ಲ ಭಾರಿ ಸುಲಭ ಆಗುತ್ತೆ. ಬನ್ನೀಗ ಸ್ವಲ್ಪ ಜನಪುರಕ್ಕೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ಬಿಡೋಣ. ಸ್ವಲ್ಪ ಪೆಟ್ರೋಲ್ ಬೇಕು. ಇನ್ನೊಂದು ವ್ಯಾನಿಗೂ ಪೆಟ್ರೋಲ್ ಬೇಕು, ಈ ವ್ಯಾನಿಗೂ ಪೆಟ್ರೋಲ್ ಬೇಕು. ಅದಕ್ಕೆ ಇದಕ್ಕೆ ಹಾಕೊಂಬಂದ್ಬಿಟ್ರೆ ಇದನ್ನು ತಗೊಳ್ತಾ ಇರ್ಬೋದು ನಾವು. ಈಗ ಬನ್ನಿ, ಏನು ಅಂತಂದರೆ ಎಷ್ಟು ಬಿಸಿಲಿದೆ ಅಂತಂದರೆ ಬೆಳಿಗ್ಗೊತ್ತು ಸಿಕ್ಕಾಪಟ್ಟೆ ಬಿಸಿಲು. ಟೈಮ್ ಬಂದ್ಬಿಟ್ಟು ಈಗ 10 o'clock ಆಗಿದೆ. ಟೆಂಪ್ರೇಚರ್ ಮಾತ್ರ ಭಯಾನಕ ಹ್ಯೂಮಿಡ್ ಇದೆ, ಸಿಕ್ಕಾಪಟ್ಟೆ ಹ್ಯೂಮಿಡ್ ಇದೆ. ಅದೇ ಥರ ನಿಮ್ಗೆ ಏನಾಗೋದು ಅಂದರೆ ಈವ್ನಿಂಗ್ ಹೋಗ್ತಾ ಮೋಡ ಹಾಕ್ಬಿಟ್ಟು ಮಳೆ ಬರ್ತಾ ಇದೆ. ಸೂಪರ್ ಮಾತ್ರ. ಬನ್ನಿ ನೋಡಿ ಆಗ್ತಾ ಇದೆ. ಬನ್ನಿ ತಿನ್ನೋಣ. ಇವತ್ತು ಬಂದ್ಬಿಟ್ಟು ತಟ್ಟೆ ಇಡ್ಲಿ ಮಾಡಿದ್ದಾರೆ ಅಮ್ಮ, ಸೂಪರ್. ಮತ್ತು ಮೊಳಕೆದು ಕಾಳು ಮೊಳಕೆ ಮಾಡಿದ್ದಾರೆ. ಇಲ್ಲಿ ನೋಡಿ ಸಾರು, ಸೂಪರ್ ನೋಡಿ, ನೈಸ್. ಇಲ್ಲಿ ನೋಡಿದೆ ತಟ್ಟೆ ಇಡ್ಲಿ, ಮೊಳಕೆ ಸಾರು. ಬನ್ನಿ ತಿನ್ನೋಣ. ಈಗ ಒಂದು ಡ್ರೋನ್ ತರಿಸಿದೆ ಮಕ್ಕಳಿಗೆ ಅಂತ. 2 ದಿನಕ್ಕೆ ಆರಿಸ್ಬಿಟ್ಟು ಇದೇ ತೆಗೆದ್ಬಿಟ್ಟು ನೋಡಿ, ಅದೇ ವರ್ಕ್ ಆಗ್ತಿದೆ ನೋಡಿ, ವರ್ಕ್ ಆಗ್ತಿದೆ. ಅದೇ ಹೋಗ್ಬಿಡ್ತು. ನೈಸ್. ಬನ್ನಿ ಹೋಗೋಣ. ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸೇ ಬೇಕಾಗಿರೋದು ಮೇನು ನೋಡಿ. Know that they ride or die. I keep boys by my